ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ದೇವರು ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಹಾಗೆಯೇ ನೀವೇನೇನು ಕೇಳ್ತೀರಾ ಅದೆಲ್ಲನೂ ನಿಮಗೆ ದೇವರು ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಗೆ ಯಾವುದೇ ಕಷ್ಟ ಇರಲಿ, ಹಣದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆ ಇರುತ್ತೆ ಅಲ್ವಾ ಗಾಯ್ಸ್. ಅದನ್ನೆಲ್ಲನೂ ಕೂಡ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ದೇವರು ಅದನ್ನು ಕಳೀಲಿ, ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂತಂದರೆ ಈಗಿನ ಕಾಲದಲ್ಲಿ ಗಾಯ್ಸ್, ಒಬ್ರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಸಹಿಸ್ಕೊಳ್ದೇ ಇರುವಂಥ ಜನಗಳು ಇದ್ದಾರೆ, ಆಗಿನ ಕಾಲದಿಂದನೂ ಇದ್ದಾರೆ. ಬಟ್ ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ ಆ ಥರ ಅಲ್ವಾ. ಸೊ ಏನಂತ ಅಂದರೆ, ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಇದು. ಈ ಥರ ಕಾಲದಲ್ಲಿ ನೀವು ಇನ್ನೊಬ್ಬರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತೀರಾ ಅಂತಂದರೆ ದೇವರು ನಿಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ಆ್ಯಂಡ್ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಿಜವಾಗ್ಲೂ ಗಾಯ್ಸ್, ನಾನು ಲೈಕ್ಸ್ಗಾಗಲಿ ವ್ಯೂಸ್ಗಾಗಲಿ ಕಮೆಂಟ್ಸ್ಗೋಸ್ಕರ ಆಗಲಿ ಇದನ್ನು ಹೇಳ್ತಾ ಇಲ್ಲ, ನನ್ನ ಮನಸ್ಸಿಂದ ಇದನ್ನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಓಕೆನಾ? ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರ ಕಷ್ಟಕ್ಕೆ ನಾವು ಯಾವ ರೀತಿ ಆಗ್ತೀವಿ ಅಂತ ನೀವು ಕೇಳಬಹುದು. ಅಂತಂದರೆ ಗಾಯ್ಸ್, ನೀವು ಒಂದು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿ ತುಂಬ ಜನ ಇರ್ತಾರೆ ಅಲ್ವಾ. ಅವರೆಲ್ಲ ಏನೋ ಒಂದು ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ, ಡೈಲಿ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋ ಮುಖಾಂತರ ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಅಷ್ಟೇ. ಒಂದು ರಿಕ್ವೆಸ್ಟ್ ಅಂತ ಅನ್ಕೋತೀನಿ ನಿಮ್ಮ ಹತ್ರ. ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಗಾಯ್ಸ್, ಏನಂದರೆ ಮೊನ್ನೆ ವಿಡಿಯೋ ಹಾಕಿದ್ದಕ್ಕೆ ತುಂಬ ಜನ ಲೈಕ್ ಮಾಡಿದ್ದೀರಾ, ತುಂಬಾ ಖುಷಿ ಆಯಿತು. ನಿಮ್ಗೆ ಯಾರ್ಯಾರು ಲೈಕ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ನಿಜವಾಗ್ಲೂ ತುಂಬ ಹೃದಯದಿಂದ ನಾನು ಕೇಳ್ಕೊಳ್ತೀನಿ, ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನಾನು ಕೂಡ. ಓಕೆನಾ? ಹಾಗೆಯೇ ತುಂಬ ಜನ ಕಮೆಂಟ್ಸ್ ಕೂಡ ಮಾಡಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ನ ಮಾಡಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ, ಸರಿನಾ? ಹಾಗೆಯೇ ಏನೋ ಒಂದು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲ ಲೈಕ್ ಮಾಡಿದ್ರಿ ಅಂತ ತುಂಬಾ ಖುಷಿ ಆಗ್ತಿದೆ. ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ? ಓಕೆ, ಬನ್ನಿ ತಡ ಮಾಡ್ತೀನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳು ಬರ್ತಾನೆ ಇರುತ್ತೆ. ಹಾಗೆಯೇ ತುಂಬ ಜನ ಲಾಸ್ಟ್ ವಿಡಿಯೋಗೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಅಂತ ಅಂದರೆ ಹಣ ಅನ್ನೋದು ವೃದ್ಧಿ ಆಗಲಿಕ್ಕೆ ಯಾವುದಾದ್ರೂ ಒಂದು ರೆಮಿಡಿನ ಹೇಳಿ ಅಂತ ಕೇಳಿದ್ದೀರಾ. ಹಾಗೆಯೇ ಆಲ್ಮೋಸ್ಟ್ ನನಗೆ ತುಂಬಾ ಕಮೆಂಟ್ಸ್ ಬರ್ತಾ ಇರೋದೇನೆಂದರೆ ಗಾಯ್ಸ್, ನಮಗೆ ಸಾಲ ಜಾಸ್ತಿ ಆಗ್ತಿದೆ ಮೇಡಮ್, ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕಷ್ಟಪಟ್ಟು ದುಡಿತೀವಿ ಅಂದರೂ ಕೂಡ ನಮಗೆ ಕೈಯಲ್ಲಿ ₹1 ನಿಲ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಹಾಗೆಯೇ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಒಂದು ರೆಮಿಡಿನ ಹೇಳಿ ಅಂತ ಕೂಡ ತುಂಬ ಜನ ಕಮೆಂಟ್ಸ್ನ ಮಾಡ್ತಿದ್ದೀರಾ. ಓಕೆನಾ? ಸೊ ಈ ಒಂದು ರೆಮಿಡಿಯಿಂದ, ಅಂದರೆ ಇವಾಗ ನಾನು ತೋರಿಸ್ಕೊಡುವಂಥ ರೆಮಿಡಿಯಿಂದ ಗಾಯ್ಸ್, ಮೊನ್ನೆ ನಿಮಗೆ ಒಂದು ರೆಮಿಡಿ ಹಾಕಿದ್ನಲ್ಲ, ಅದೇ ರೀತಿ ಇದನ್ನು ಕೂಡ ನೀವು ಮಾಡ್ಕೊಳ್ಬೇಕು. ಬಟ್ ಇದನ್ನು ಯಾವ ರೀತಿ ಮಾಡೋದು ಅಂದರೆ ಬೇರೆ ರೀತಿ ಇರುತ್ತೆ ಇದು. ಓಕೆನಾ? ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದರಿಂದ ಏನು ಯೂಸಸ್ ಅಂತ ಮೊದಲು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಓಕೆನಾ? ಅಂತಂದರೆ ಗಾಯ್ಸ್, ನಿಮಗೆ ಸಾಲ ಅನ್ನೋದು ಜಾಸ್ತಿ ಆದರೆ ಯಾವುದೇ ಮನುಷ್ಯ ಆದರೂ ಅಷ್ಟೇ ತುಂಬಾ ಬೇಸತ್ತೋಗ್ಬಿಡ್ತಾರೆ, ಆಯಿತಾ? ಕಷ್ಟ ಅನ್ನೋದು ಪದೇ 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 ಬರ್ತಾ ಇದೆ ನಿಮ್ಮ ಮನೆಯಲ್ಲಿ, ಕಷ್ಟ ಅನ್ನೋದು ಕಾಡ್ತಾ ಇದೆ ನಿಮಗೆ ಅಂತಂದರೆ ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು, ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಬಂದು ಸೇರಿಕೊಂಡಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು, ಸರಿನಾ? ಆ ನೆಗೆಟಿವಿಟಿನ ನಿಮ್ಮ ಮನೆಯಿಂದ ಹೊರಗಡೆ ಓಡಿಸಿದ್ರೆ ಖಂಡಿತವಾಗ್ಲೂ ನಿಮಗೆಲ್ಲ ಪ್ರಾಬ್ಲಮ್ಸು, ಎಂಥದೇ ಪ್ರಾಬ್ಲಮ್ಸ್ ಇರಲಿ, ಆಯಿತಾ, ಸುಮ್ಮನೆ ಯಾರು ಕೂಡ ಸಾಲ ಮಾಡೋದಿಲ್ಲ ಅಲ್ವಾ. ಸೊ ಎಂಥ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ. ಏನೋ ಒಂದು ಪರಿಸ್ಥಿತಿಗಳು ನಮ್ಮನ್ನು ಸಾಲ ಮಾಡೋ ರೀತಿ ಮಾಡಿಬಿಡುತ್ತೆ, ಸುಮ್ಮನೆ ಯಾರು ಕೂಡ ಸಾಲ ಮಾಡೋದಿಲ್ಲ. ಆ ರೀತಿ ಪರಿಸ್ಥಿತಿಗಳು ನಮಗೆ ಬರಬಾರ್ದು. ಜೀವನದಲ್ಲಿ ನಮಗೆ ಯಾವಾಗಲೂ ಏಳಿಗೆನೇ ಕಾಣಬೇಕು, ಯಶಸ್ಸನ್ನೇ ಕಾಣಬೇಕು, ಬೇರೆ ಎಲ್ಲರ ಥರ ನಾವು ಕೂಡ ಒಂದು ನೆಮ್ಮದಿಯಾದ ಜೀವನವನ್ನು ಮಾಡಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದ್ದೇ ಇರುತ್ತೆ. ಕಷ್ಟನ ಯಾರು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಲ್ವಾ ಗಾಯ್ಸ್. ಅದೇ ರೀತಿ ಸಾಲ ಮಾಡ್ಕೊಂಡಿದ್ದೀರಾ, ಪದೇ ಪದೇ ನಿಮಗೆ ಕಷ್ಟಗಳು ಬರ್ತಿದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಇದೆ, ಅದನ್ನು ಹೊರಗಡೆ ಓಡಿಸ್ಲಿಕ್ಕೆ ನೀವು ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಓಕೆನಾ? ಹಾಗೆಯೇ ಆರೋಗ್ಯದ ಸಮಸ್ಯೆನೂ ಅಷ್ಟೇ. ಎಲ್ಲೋ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಅವಾಗ ಯಾರೋ ಒಬ್ಬರು ಏನೋ ಒಂದು ಮಾಡಿಬಿಟ್ಟು ಹಾಕಿರ್ತಾರೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಗಾಯ್ಸ್, ನಾವು ಚೆನ್ನಾಗಿರಬೇಕು, ನಮ್ಮ ಕಷ್ಟಗಳು ತೀರಬೇಕು ಅಂತ ಇನ್ನೊಬ್ಬರಿಗೆ ಕಷ್ಟನ ಯಾವತ್ತೂ ಕೂಡ ಕೊಡೋಕೆ ಹೋಗಬಾರ್ದು. ಅಂದರೆ ಈಗ ನೋಡಿ, ನಮ್ಮ ಕಷ್ಟ ಕ್ಲಿಯರ್ ಆಗಬೇಕು ಅಂದ್ಬಿಟ್ಟು 3 ದಾರಿನಲ್ಲಿ ಏನೋ ಒಂದು ಮಾಡಿ ಹಾಕೋದು, ಅದೆಲ್ಲ
ಅದನ್ನು ಇನ್ನೊಬ್ಬರು ಜನ ತುಳಿತಾರೆ, ಅವ್ರಿಗೆ ಆ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾರು ಓಡಾಡದೇ ಇರುವಂಥ ಜಾಗನ ನೋಡಿಕೊಂಡು ನೀವು ಅಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಬೇರೆಯವ್ರಿಗೆ ಕಷ್ಟ ಅಂತೂ ಕೊಡೋಕ್ಕಂತೂ ಹೋಗಬೇಡಿ, ಓಕೆನಾ. ಈಗ ನಿಮ್ಗೆ ಗೊತ್ತಿಲ್ಲದೇನೋ ಹೋಗಿ ಎಲ್ಲೋ ನೀವು ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ರೋಡಲ್ಲಿ, ಓಕೆನಾ. ಅಲ್ಲಿ ನಿಮಗೆ ತುಳಿದು ಬಿಡ್ತೀರಾ, ಯಾರೋ ಒಬ್ರೇನೋ ಒಂದು ಮಾಡಾಕಿರ್ತಾರೆ, ತುಳಿತೀರಾ. ಆವಾಗ ನಿಮಗೆ ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ನೀವು ಡಾಕ್ಟ್ರಿಗೆಲ್ಲ ತೋರಿಸ್ತೀರಾ ಅಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು. ಅಂದರೂ ಕೂಡ ನೀವು ಈ ರೀತಿ ಸಮಸ್ಯೆ ಅಂದರೆ ಆರೋಗ್ಯದ ಸಮಸ್ಯೆನ ಅನುಭವಿಸ್ತಾ ಇರ್ತೀರ, ಓಕೆನಾ. ಆ ರೀತಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ನಿಜವಾಗ್ಲೂ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ. ಹಾಗೆಯೇ ಯಾರಿಗಾದರೂ ನೀವು ಹಣನ ಕೊಟ್ಟಿದ್ದರೆ ಅವರು ವಾಪಸ್ ನಿಮಗೆ ಹಣ ಕೊಡ್ತಾ ಇಲ್ಲ ಅಂತ ಇದ್ದರೆ ಈ ರೆಮಿಡಿ ನಿಜವಾಗ್ಲೂ ವರ್ಕೌಟ್ ಮಾಡುತ್ತೆ, ಓಕೆನಾ. ಸೊ ಯಾವ ವಾರ ಮಾಡಬೇಕು ಮೇಡಮ್ ಈ ಒಂದು ರೆಮಿಡಿನ ಅಂತ ನೀವು ಕೇಳಬಹುದು. ಈ ಒಂದು ರೆಮಿಡಿನ ಗೈಸ್ ನೀವು ಮಂಗಳವಾರ ಮಾಡ್ಕೋಬೋದು, ಶುಕ್ರವಾರ ಮಾಡ್ಕೊಬೋದು, ಓಕೆನಾ. ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಲೂ ಕೂಡ ಇದನ್ನು ಮಾಡ್ಕೊಳ್ಬಹುದು, ಭಾನುವಾರ ಕೂಡ ನೀವು ಮಾಡ್ಕೊಳ್ಬಹುದು. ಈಗ ನಿಮಗೆ ನೆಕ್ಸ್ಟು ಶುಕ್ರವಾರ ಬರುತ್ತೆ ಅಲ್ವಾ. ಇವತ್ತೇನಾದರೂ ನಿಮಗೆ ವಿಡಿಯೋ ರೀಚ್ ಆದರೆ ಗಾಯ್ಸ್ ಇದನ್ನು ಶುಕ್ರವಾರ ಮಾಡ್ಕೊಳ್ಳಿ. ನಾಳಿದ್ದು ಶುಕ್ರವಾರ ಇದೆ ಅಲ್ವಾ, ಸೊ ನಾಳಿದ್ದು ಶುಕ್ರವಾರ ಮಾಡ್ಕೊಳ್ಳಿ. ಇದನ್ನು ನೀವು ರಾತ್ರಿ ಮಲಗಬೇಕಾದ್ರೆ ಮಾಡ್ಕೊಳ್ಬೇಕು, ಓಕೆನಾ. 8 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ಇದನ್ನು ಮಾಡ್ಕೋಬೇಕು. 12 ಗಂಟೆ ಮೇಲಂತೂ ಮಾಡೋಕ್ಕಂತೂ ಹೋಗಬೇಡಿ, ಓಕೆನಾ. ಹಾಗೆಯೇ ಯಾರು ತುಳಿದೇ ಇರುವಂಥ ಜಾಗದಲ್ಲಿ, ಓಡಾಡದೇ ಇರುವಂಥ ಜಾಗದಲ್ಲಿ ಮನೆ ಒಳಗಡೆ ಇದನ್ನು ಇಡಬೇಕಾಗತ್ತೆ. ಯಾವ ರೀತಿ ಇಡಬೇಕು, ಹಾಗೆಯೇ ಈ ರೆಮಿಡಿ ಯಾವ ರೀತಿ ಮಾಡ್ಕೋಬೇಕು, ಎಲ್ಲಿಡಬೇಕು ಎಲ್ಲನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ಗೈಸ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗೈಸ್, ಓಕೆನಾ. ಅಂತಂದರೆ ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಳ್ತೀನಿ, ರೆಮಿಡಿ ಬಗ್ಗೆ ತಿಳ್ಕೊಂಡು ಎಕ್ಸ್ಪರಿಮೆಂಟ್ನ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಗ್ತಿದೆ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ. ಸೊ ಲಾಸ್ಟ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಈ ವಿಡಿಯೋಗೂ ಕೂಡ ನಿಮ್ಮ ಒಂದು ಲೈಕ್ ಅನ್ನೋದು ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತೀರಾ ಅಂತ ನಾನು ಕೂಡ ಭಾವಿಸ್ತೀನಿ, ಓಕೆನಾ. ಸೊ ಬನ್ನಿ ಇವಾಗ ತಡ ಮಾಡಿದ್ದೇನೆ ಯಾವ ರೀತಿ ಈ ಒಂದು ರೆಮಿಡಿನ ಮಾಡೋದಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಗಾಜಿನ ಗ್ಲಾಸ್ನ ನಾನು ತೊಗೊಂಡಿದ್ದೀನಿ, ಸರಿನಾ. ಗಾಜನ್ನೇ ಯಾಕೆ ತೊಗೋಬೇಕು ಮೇಡಮ್, ಯಾವಾಗಲೂ ನೀವು ಗಾಜೆ ತೊಗೋತಿರಲ್ಲ ಯಾಕೆ ಅಂತ ನೀವು ಕೇಳಬಹುದು. ಗಾಜು ಅನ್ನೋದು ಗಾಯ್ಸ್ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ, ಅಂದರೆ ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಒಂದು ಗಾಜಿಗೆ ಇದೆ, ಓಕೆನಾ. ಸೊ ಈ ಒಂದು ಗಾಜಿನ ಒಳಗಡೆ ನೋಡಿ ನಾನು 3/4 ಭಾಗದಷ್ಟು ನೀರನ್ನ ತೊಗೊಂಡಿದ್ದೀನಿ ಅಲ್ವಾ. ಸೊ ನೀರನ್ನು ನಾವು ಪಂಚಭೂತಗಳಿಗೆ ಹೋಲಿಸ್ತೀವಿ. ನೀರಿಂದನೂ ಅಷ್ಟೇ ನಾವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಅತಿ ಬೇಗನೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ ನಾನು ಇವಾಗ ಇಲ್ಲಿ 3/4 ಭಾಗದಷ್ಟು ನೀರನ್ನ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗೈಸ್ ನೀವೇನು ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಕುಂಕುಮನ ತೊಗೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟುಗಿಂತ ಕಮ್ಮಿ ಕುಂಕುಮನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಈ ಕುಂಕುಮನ ನಾವು ಯಾಕೆ ತೊಗೋಬೇಕು ಅಂತ ಅಂದರೆ ಗಾಯ್ಸ್, ಈ ಕುಂಕುಮ ಆಗಲಿ ಅರಿಶಿನ ಆಗಲಿ ನಾವು ತುಂಬಾ ಒಂದು ಅಂತಂದರೆ ಒಳ್ಳೆ ಕಾರ್ಯಗಳಿಗೆ ಯೂಸ್ ಮಾಡ್ತೀವಿ ಅಲ್ವಾ. ಅರಿಶಿನ ಇಲ್ಲದೇ ನಾವು ನಮ್ಮ ಸಂಪ್ರದಾಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅರಿಶಿನ ಇಲ್ಲದೇ ನಾವು ಅರಿಶಿನಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅರಿಶಿನ ಇಲ್ಲದೆ ನಾವು ಯಾವುದೋ ಒಂದು ಒಳ್ಳೆ ಕೆಲಸನ ಮಾಡೋದಿಲ್ಲ ಅಲ್ವಾ. ಈ ಕುಂಕುಮ ಆಗಿರಬಹುದು, ಅರಿಶಿನ ಆಗಿರಬಹುದು, ದೇವತೆಗಳಿಗೆ ನಾವು ಹಚ್ತೀವಿ. ಇದನ್ನು ತುಂಬಾ ಒಳ್ಳೆಯದಾಗತ್ತೆ. ಈ ಒಂದು ರೆಮಿಡಿಗಳನ್ನ ಮಾಡೋದ್ರಿಂದ ಅಂದರೆ ರೆಮಿಡಿಗಳಿಗೆ ಈ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ಅರಿಶಿನ ಆಗಿರ್ಬೋದು, ಕುಂಕುಮ ಆಗಿರ್ಬೋದು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ನೋಡಿ ನಾನಿಲ್ಲಿ ಅರಿಶಿನ ಈ ಒಂದು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್ ಅಷ್ಟೇ ನೀವು ಎಷ್ಟು ತೊಗೊಂಡ್ರಿ ಕುಂಕುಮನ ನೀವು ಅಷ್ಟೇ ಇಲ್ಲಿ ನಾನು ಅರಿಶಿನವನ್ನು ಕೂಡ ತೊಗೊಳ್ತಾ ಇದ್ದೀನಿ. ತೊಗೊಂಡು ಈ ನೀರಿಗೆ ಈ ರೀತಿ ಹಾಕೋಬೇಕಾಗತ್ತೆ. ಹಾಕೊಂಬಿಟ್ಟು ಗಾಯ್ಸ್ ಇದನ್ನು ಈ ರೀತಿ ಕಲಿಸ್ಕೊಳ್ಳಿ, ಓಕೆನಾ. ನೋಡಿ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ, ಕ್ಲೀನಾಗಿ ಕಲಿಸ್ಕೊಳ್ಳಿ. ಅಂದರೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು. ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನೋ ನಾವು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಅಪ್ಪ ಅಂತ ಅನ್ನುವಾಗ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾಗತ್ತೆ. ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವರಿಂದ ದೂರ ಇಡಿ ಇದನ್ನು, ಓಕೆನಾ. ಸೊ ಈ ರೀತಿ ಕಲಿಸಾದ್ಮೇಲೆ ಗೈಸ್ ನೀವೇನು ಮಾಡಬೇಕು ಅಂತ ಅಂದರೆ ನೋಡಿ ನೆಕ್ಸ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ.
ನೋಡಿ ಇಲ್ಲಿ ಒಂದು ಹಿಡಿಯಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ, ಸರಿನಾ. ಸಾಸಿವೆ ಅನ್ನೋದು ಗಾಯ್ಸ್ ನಾವು ತುಂಬಾ ಈಗ ನಾವು ಯಾವ ರೀತಿ ಒಂದು ಕಲ್ಲುಪ್ಪಿಗೆ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ. ಈಗ ಕಲ್ಲುಪ್ಪು ನಮಗೆ ಎಷ್ಟು ಒಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ, ಹಾಗೆಯೇ ನಮ್ಮ ಆಹಾರದ ಸವಿ ರುಚಿಯನ್ನು ಹೆಚ್ಚಿಸಲಿಕ್ಕೆ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ, ಉಪ್ಪನ್ನ ಅಲ್ವಾ. ಅದೇ ರೀತಿ ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ, ಹಾಗೆಯೇ ನಿಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಏನಾದರೂ ಕೆಟ್ಟ ಶಕ್ತಿ ಇದ್ದರೂ ಕೂಡ ಅದನ್ನು ಓಡಿಸ್ಲಿಕ್ಕೆ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಈ ಸಾಸಿವೆ ಅಂದರೆ ಇದು ಕಪ್ಪು ಸಾಸಿವೆ, ಅಂದರೆ ನೀವು ಅಡುಗೆಯಲ್ಲೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಸಾಸಿವೆ, ಓಕೆನಾ. ಯಾರೊಬ್ಬರು ಕಮೆಂಟ್ ಮಾಡಿದರು ಯಾವುದದು ಸಾಸಿವೆ ಅಂತ ಕೇಳಿದರು, ಅದಕ್ಕೆ ಹೇಳಿದ್ದು. ಈ ಸಾಸಿವೆನ ಅಷ್ಟೇ ನಾವು ಕಲ್ಲುಪ್ಪನ್ನ ನಾವು ಯಾವ ರೀತಿ ಒಂದು ದೃಷ್ಟಿ ದೋಷನ ಕಳೀಲಿಕ್ಕೆ ಇದು ಮಾಡ್ತೀವಿ, ಅದೇ ರೀತಿ ಈ ಸಾಸಿವೆನ ಕೂಡ ನಾವು ಯೂಸ್ ಮಾಡ್ತೀವಿ, ಸರಿನಾ. ಇದ್ರ ಜೊತೆಗೆ ಏನಂದರೆ ಗಾಯ್ಸ್, ಕಲ್ಲುಪ್ಪಾಗಿರ್ಬೋದು, ಸಾಸಿವೆ ಆಗಿರಬಹುದು, ಜೊತೆಗೆ ಕಾಳು ಮೆಣಸಾಗಿರಬಹುದು, ಇದರ ಜೊತೆಗೆ ಒಣಮೆಣ್ಸಿನ್ಕಾಯಿ ಆಗಿರಬಹುದು. ಇದೆಲ್ಲ ಏನಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಹೊರಗಡೆ ಓಡಿಸುವಂಥ ಶಕ್ತಿ ಇವುಗಳಿಗೆ ಅಂದರೆ ಈ ಪದಾರ್ಥಗಳಿಗೆ ಇದೆ, ಓಕೆನಾ. ಸೊ ನಾನಿಲ್ಲಿ ಒಂದು ಹಿಡಿಯಷ್ಟು ನೋಡಿ, ಇಲ್ಲಿ ಒಂದು ಹಿಡಿಯಷ್ಟು ಸಾಸಿವೆನ ನಾನು ತೊಗೊಂಡಿದ್ದೀನಿ. ಸಾಸಿವೆನ ನೀವು ಕೈಯಲ್ಲಿ ಹಿಡ್ಕೋಬೇಕು. ಫಸ್ಟು ಅರಿಶಿನ ಕುಂಕುಮನ ನೀರೊಳಗಡೆ ಹಾಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡು ನೀವು ಸಾಸಿವೆನ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಹತ್ರ ನೀವು ಕೇಳ್ಕೊಳ್ಬೇಕು, ಸಂಕಲ್ಪನ ಮಾಡ್ಕೊಳ್ಬೇಕು. ನಮಗೆ ಈ ರೀತಿ ಕಷ್ಟ ಇದೆ ತಾಯಿ, ನಮಗೆ ದಾರಿ ತೋರಿಸು, ನಮಗೆ ಈ ರೀತಿ ನಮಗೆ ಸಾಲ ಅನ್ನೋದು ಜಾಸ್ತಿ ಆಗ್ತಾಯಿದೆ, ಸಾಲದಿಂದ ಬೇಗನೆ ನಮಗೆ ಅತಿ ಶೀಘ್ರದಲ್ಲಿ ಮುಕ್ತಿಗೊಳ್ಳೋ ಥರ ಮಾಡು ತಾಯಿ, ನಮಗೆ ಕೊಟ್ಟ ಹಣ ವಾಪಸ್ ಬರೋ ಥರ ಮಾಡು, ನನ್ನ ಆರೋಗ್ಯದ ಸಮಸ್ಯೆ ಈ ರೀತಿ ಪ್ರಾಬ್ಲಮ್ ಇದೆ, ನನಗೆ ಆರೋಗ್ಯದ ಸಮಸ್ಯೆ ಸರಿಯಾಗಲಿ ತಾಯಿ ಅಂತ ನಿಮಗೇನು ಕಷ್ಟ ಇದೆ ಗಾಯ್ಸ್, ಅದನ್ನು ನೀವು ಕೇಳಿಕೊಂಡು ಈ ಸಾಸಿವೆನ ಕೈಯಲ್ಲಿ ಹಿಡ್ಕೊಂಡು ಕೇಳ್ಕೊಳ್ಳಿ, ಫಸ್ಟು ಸಂಕಲ್ಪನ ಮಾಡ್ಕೊಳ್ಳಿ. ನಾನು ಈ ಒಂದು ರೆಮಿಡಿನ ಇದೇ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ, ನನ್ನ ಕಷ್ಟನ ತೀರಿಸು ತಾಯಿ, ಈ ರೀತಿ ನನಗೆ ತುಂಬಾ ಕಷ್ಟ ಇದೆ, ಎಲ್ಲನೂ ಕ್ಲಿಯರ್ ಆಗೋ ರೀತಿ ಮಾಡು ತಾಯಿ ಅಂತ ನೀವು ಲಕ್ಷ್ಮೀ ದೇವಿ ಮುಂದೆ ನೀವು ಅಂದರೆ ಲಕ್ಷ್ಮೀ ತಾಯಿ ಫೋಟೋ ಮುಂದೆ ಇಟ್ಕೊಂಡು ಕೂಡ ನೀವು ಸಂಕಲ್ಪನ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ದೇವ್ರ ಮನೇಲಿ ಕೂತ್ಕೊಂಡು ನೀವು ಲಕ್ಷ್ಮೀ ಫೋಟೋ ಮುಂದೆ ಕೂತ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪನ ಮಾಡಿಕೊಂಡು ನೀವು ಈ ಸಾಸಿವೆನ ಒಂದು ಹಿಡಿಯಷ್ಟು ತೊಗೊಂಡು ಎಲ್ಲ ಸಂಕಲ್ಪ ಆದಮೇಲೆ ಈ ನೀರಿನೊಳಗಡೆ ನೋಡಿ ಈ ರೀತಿ ಹಾಕಬೇಕಾಗತ್ತೆ, ಓಕೆನಾ. ನೋಡಿ ಈ ರೀತಿ ಹಾಕಿದ್ಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂತ ಅಂದರೆ ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ಮೂಲೆಯಲ್ಲಿ ಇಟ್ಬಿಡಿ. ನೈಟ್ ಫುಲ್ಲು ಇದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇರಬೇಕು. ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರೆ, ನೋಡ್ಕೊಂಡಿಡಿ, ಯಾಕಂದರೆ ಚಿಕ್ಕ ಮಕ್ಳುಗಳು ತುಳಿಬಾರ್ದು ಇದನ್ನು. ಅಂದರೆ ಇದರೊಳಗಡೆ ಒಂದು ತೊಟ್ಟು ನೀರು ಕೂಡ ಕೆಳಗಡೆ ಬೀಳಬಾರ್ದು. ಯಾಕಂದರೆ ಒಂದು ನೆಗೆಟಿವಿಟಿ ಅನ್ನೋದನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ನೀರು ಅದನ್ನು ಎಳ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಮಕ್ಕಳಿದ್ರೆ ಮೂಲೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಯಾರು ಓಡಾಡದಿರುವಂಥ ಜಾಗದಲ್ಲಿ ಅಂದರೆ ಮನೆಯೊಳಗಡೆ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಬಿಡಿ, ಸರಿನಾ. ಇಟ್ಟಾದಮೇಲೆ ಗಾಯ್ಸ್ ನೀವು ಬೆಳಿಗ್ಗೆ ಬೇಗ ಎದ್ದು ಈ ನೀರನ್ನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ. ಅಂದರೆ ಯಾರೋ ಓಡಾಡದಿರುವಂಥ ಜಾಗಕ್ಕೆ ಹಾಕಿ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಸರಿನಾ. ಹಾಕಿಬಿಟ್ಟು ಬಂದ್ಬಿಟ್ಟು ಈ ಗ್ಲಾಸ್ನ ಯೂಸ್ ಮಾಡ್ಕೊಳ್ಳಿ. ಅಂದರೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ. ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಸ್ನಾನನ ಮಾಡ್ಕೊಳ್ಳಿ. ಸ್ನಾನಕ್ಕೂ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡು ಹೋಗಿ ಮತ್ತು ಮಹಾಲಕ್ಷ್ಮಿಗೆ ಫೋಟೋ ಮುಂದೆ ಕೂತ್ಕೊಂಡು ಮತ್ತೆ ನೀವು ತಾಯಿಗೆ ಅಂದರೆ ತುಪ್ಪದ ದೀಪನ ಹಚ್ಕೊಳ್ಳಿ. ತುಪ್ಪದ ದೀಪ ಹಚ್ಚುವಂಥ ಶಕ್ತಿ ಇಲ್ಲ ಮೇಡಮ್ ಅಂತ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ, 10 ರೂಪಾಯಿ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಸೊ 10 ರೂಪಾಯಿ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ ಅಲ್ವಾ. ಸೊ ಹಾಗಾಗಿ ತಂದುಬಿಟ್ಟು ನೀವು ಅದನ್ನು 10 ರೂಪಾಯಿ ಪ್ಯಾಕೆಟ್ನ ತಂದುಬಿಟ್ಟು ನೀವು ತುಪ್ಪದ ದೀಪನ ಹಚ್ಕೊಂಡು ದೇವಿಗೆ ಸಂಕಲ್ಪನ ಈ ರೀತಿ ಮಾಡ್ಕೊಂಡಿದ್ದೆ ತಾಯಿ, ನನ್ನ ಕಷ್ಟಗಳನ್ನ ತೀರಿಸು ತಾಯಿ, ಅದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡಿದ್ದೀನಿ ಅಂತ ಕೇಳ್ಕೊಳ್ಳಿ ಗಾಯ್ಸ್. ನೋಡಿ ಬೇಕಾದರೆ 24 ಗಂಟೆ ಸಾಕು, ಸರಿನಾ. 24 ಗಂಟೆ ಆದಮೇಲೆ ನಿಮಗೆ ಹಣ ಅನ್ನೋದು ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಸ್ವಲ್ಪ ನಿಮಗೆ ಸುಧಾರಿಸ್ತೀರಾ, ಆಯಿತಾ. ಅಂದರೆ ಒಟ್ಟಿಗೆ ಆಗ್ಬಿಡ್ಬೇಕು ಅಂತಲ್ಲ, ಸ್ವಲ್ಪ ಡೇ ಬೈ ಡೇ ನೀವು ಈ ಒಂದು ರೆಮಿಡಿನ ಮಾಡಿ 24 ಗಂಟೆ ಆದಮೇಲೆ ಡೇ ಬೈ ಡೇ ನೀವು ನಿಜವಾಗ್ಲೂ ಸ್ವಲ್ಪ ಸುಧಾರಿಸ್ತೀರಾ. ನೋಡಿ ಬೇಕಾದರೆ ಒಂದು ನಂಬಿಕೆ ಇಟ್ಟು ಮಾಡಿ, ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ, ಓಕೆನಾ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಎಲ್ಲಾದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ.
ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದರಲ್ಲಿ ನಾನು ಆನ್ಸರ್ನ ಮಾಡ್ತೀನಿ, ಸರಿನಾ? ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಅಂತಂದರೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಾಗಲಿ, ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗಾಯ್ಸ್? ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.